ಈ ಮುಸ್ಲಿಂ ಓಲೈಕೆಯಿಂದ ಹಿಂದೂಗಳ ಮತ ಕೈತಪ್ಪುತ್ತಲ್ವಾ? ಕೈ ಕಾರ್ಯಕರ್ತ ಮಾತಿನಿಂದ ಕೆರಳಿದ್ರಂತೆ ಸಿದ್ದರಾಮಯ್ಯ. ಕಾಂಗ್ರೆಸ್ ನಂಬಿಕೆ ಇಟ್ಟಿರುವುದು ಮುಸ್ಲಿಂ ಮತಗಳ ಮೇಲೆ. ಕಾಂಗ್ರೆಸ್ನ 2 ಎತ್ತಿನ ಚಿಹ್ನೆಯನ್ನು ಬದಲಿಸಿದ್ದೇವೆ. ಕಾಂಗ್ರೆಸ್ ಕಟ್ಟಿರುವುದು ಮುಸ್ಲಿಂ ಮತಗಳ ಆಧಾರದಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ಹಿಂದುತ್ವವನ್ನು ನಂಬಬೇಡಿ ಅಂತ ಹೇಳಿದ್ರಂತೆ. ಹಿಂದೂಗಳು ಹೆಚ್ಚಾದರೆ BJP ಗೆದ್ದು ಮೋದಿ ಪ್ರಧಾನಿ ಆಗ್ತಾರೆ ಅಂತ ಕೂಡ ಹೇಳಿದ್ರಂತೆ. ಆಗ ಕಾಂಗ್ರೆಸ್ ಬೆಳೆಯಲ್ಲ ಅಂದ್ರಂತೆ ಸಿದ್ದರಾಮಯ್ಯ. ಇದೆಲ್ಲವೂ ಕೂಡ ಇವತ್ತು ದೊಡ್ಡ ಚರ್ಚೆ ಆಯಿತು. ಆದರೆ ಏನು ಅಸಲಿ ಎತ್ತಿದ್ರದ್ದು? ಈ ಹಿಂದೆ CT ರವಿ ನಮಗೆ ಲಿಂಗಾಯತರ ಓಟೇ ಬೇಡ ಅಂಥೇಳಿ ಹೇಳಿದರು ಅಂಥೇಳಿ ಒಂದು ಸುದ್ದಿ ಆಗಿತ್ತು. ಕೇವಲ ಅದೊಂದು ಪೇಪರಲ್ಲಿ ಯಾವುದೋ ಒಂದು ಪೇಪರ್ ಹೆಸರು ಹಾಕ್ಕೊಂಡ್ಬಿಟ್ಟು ಒಂದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡೋದು. ಇದೇ ಥರ ಇದು ಕೂಡ ಅತಿ ದೊಡ್ಡ ಒಂದು ಸುಳ್ಳು ಸುದ್ದಿ. ಸಿದ್ದು ಅವರ ಹೇಳಿಕೆ ಮತ್ತು ಅಸಲಿ ಎತ್ತೇನು? ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಇದು ಸುಳ್ಳು ಸುದ್ದಿ ಬಗ್ಗೆ ಕಿಡಿಕಾರಿದ್ದಾರೆ CM ಸಿದ್ದರಾಮಯ್ಯ. BJP JDS ಮಿತ್ರ ಮಂಡಳಿ ಕೃಪಾಪೋಷಿತ ಕಿಡಿಗೇಡಿಗಳು ವಾರ್ತಾಪತ್ರಿಕೆ ಹೋಲುವ ಸುಳ್ಳು ಸುದ್ದಿ ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. 10 ವರ್ಷ ದೇಶ ಆಳಿದ ಪಕ್ಷ ಸುಳ್ಳು ಸುದ್ದಿಗೆ ಮೊರೆ ಹೋಗಿದೆ. ಸುಳ್ಳು ಸುದ್ದಿಗಳನ್ನು ನಂಬಿ ಶೇರ್ ಮಾಡುವ ಮುನ್ನ ಎಚ್ಚರ ಅಂಥೇಳಿ ಹೇಳಿದ್ದಾರೆ. ಕಾನೂನಿನ ಮೂಲಕ ಫೇಕ್ ಫ್ಯಾಕ್ಟರಿ ಬೇರು ಸಹಿತ ಕಿತ್ತೆಸೆಯುತ್ತೇನೆ ಅಂತ ಹೇಳಿದ್ದಾರೆ. ವಿಷಯ ಇಷ್ಟೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಒಂದು ಸಭೆ ನಡೀತಿರಬೇಕಾದ್ರೆ ಹಿಂಗೆ ಹೇಳಿದ್ರಂತೆ. ಅಂದರೆ ನಮಗೆ ಹಿಂದೂಗಳ ಮತವೇ ಬೇಡ, ಮುಸ್ಲಿಮರ ಮತ ಸಾಕು ಅಂತ ಹೇಳಿದ್ರಂತೆ. ಅದೊಂದು ಪೇಪರ್ ಕಟ್ಟಿಂಗ್ ರೀತಿಯಲ್ಲಿ ಬಂತು. ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಇದು ಫೇಕ್ ಸುದ್ದಿ, ಇದರ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಹೇಳಿರುವಂಥ ವಿಚಾರ ಏನಿದೆ ಅದೊಂದು ಸುಳ್ಳು ಸುದ್ದಿ.